ಕೂಡಲೇ ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ ಜಗ ಮೆಚ್ಚಿದ ದೇವರು ನಾ ದೇವರ ಮಗ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನೋಡಿದಿರಲ್ಲ, ಅದೇ ಥರ ಫ್ರೆಶಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ರೀತಿ ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕೆಲವೊಂದು ಪ್ರಾಜೆಕ್ಟ್ಗಳು ನಿಮಗೆ ಬೇಕು, ಹಾಗೆ ಮೆಟೀರಿಯಲ್ಸ್ಗಳೂ ಬೇಕು. ಅದನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಗೂ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕೊಟ್ಟಿರ್ತೇನೆ. ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು. ಸರಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಹಲೋ ಫ್ರೆಂಡ್ಸ್, ಟೆಲಿಗ್ರಾಮಲ್ಲಿ ಕೊಟ್ಟಂಥ ಎಲ್ಲ ಪ್ರಾಜೆಕ್ಟನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಅಲೈಟ್ ಮೋಷನ್ಗೆ ಮಾಡ್ಕೊಂಡಾಗ ಇವೆರಡು ಈ ಥರ ಬರುತ್ತೆ. ಇದರಲ್ಲಿ ಫಸ್ಟ್ನೇದು ಸಾಂಗ್ ಬೀಟ್ ಮಾಡ್ಕೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೈಟಲ್ಲಿ ಪ್ಲೇಸ್ ಐಕನ್ ಕಂತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇದಕ್ಕೆ ಹಾಡಿಗೆ ಸೂಟ್ ಆದಂಥ ಫೋಟೋನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ಟಿ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದಂಥ ಇದನ್ನು ಇಲ್ಲಿ ಮಟ್ಟ ಡ್ರ್ಯಾಗ್ ಮಾಡಿಕೊಂಡು ನಂತರ ಇಲ್ಲಿ ಮತ್ತೊಂದು ಸತ ಪ್ಲೇಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಒಂದು ಬಾಕ್ಸ್ ತೊಗೊಂಡು ಮತ್ತು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕೂಡ ಅಲ್ಲಿ ಮಟ್ಟ ಡ್ರ್ಯಾಗ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಚಾಯ್ಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ 60ವರೆಗೂ ಇಡಿ. ಇಟ್ಟಾದ ನಂತರ ಬ್ಯಾಕ್ ಬಂದು ಇಲ್ಲೇನೋ ಸೇವ್ ಎಫೆಕ್ಟ್ ಅಂತ ಕೊಟ್ಟಿದ್ದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನ ಓಪನ್ ಮಾಡಿಕೊಂಡು ಇಲ್ಲಿರುವಂಥ ಇಲ್ಲಿ ಎಲ್ಲನ ಸೆಲೆಕ್ಟ್ ಆಲ್ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕಾಪಿ 14 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸಾಂಗ್ ಬೀಟ್ ಮಾರ್ಕ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದು ಕಾಪಿ ಮಾಡ್ಕೊಂಥ ಅಷ್ಟು ಲೇಯರ್ಸ್ಗಳನ್ನು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಫಸ್ಟನೇ ಇದು ಲೇಯರ್ಗೆ ನಾನು ಎಲ್ಲ ಎಫೆಕ್ಟ್ ಹಾಕಿರ್ತೇನೆ, ಅದನ್ನು ಕಾಪಿ ಮಾಡಿಕೊಂಡು ಕಾಪಿ ಆಲ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಲ್ಲಕ್ಕೂ ಹಾಕಬೇಕು ನೋಡಿ. ಇದು ಹಾಕ್ತಿದ್ದೇನಲ್ಲ ಇದೇ ಥರ ಹಾಕಿ. ಸೊ ಫ್ರೆಂಡ್ಸ್, ಎಲ್ಲದಕ್ಕೆ ಹಾಕೋದ ನಂತರ ಫಾಂಟ್ ಒಂದು ಹಾಕಬೇಕು. ಇಲ್ಲಿ ಒಂದನೇದು ಇರುತ್ತೆ, ಎರಡನೇದಕ್ಕೆ ಇಲ್ಲಿದೆ ಅಲ್ಲ, ಇದು ನನ್ನ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಡೌನ್ಲೋಡ್ ಮಾಡಿಕೊಂಡು ಇದನ್ನೂ ಕೂಡ ಇಂಪೋರ್ಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಎಲ್ಲದಕ್ಕೂ ಅದನ್ನೇ ಹಾಕಿ ನೋಡಿ. ಇದು ಹಾಕ್ತಿದೆ ಅಂತಾರ ಇದೇ ಥರ ಹಾಕಿ ಈಸಿಯಾಗಿ. ಸೊ ನೋಡಿ ಫ್ರೆಂಡ್ಸ್, ಎಲ್ಲದಕ್ಕೂ ಇದೇ ಥರ ಹಾಕಿದ ನಂತರ ಇನ್ನೊಂದು ಇದೆ ತಡಿ. ಸೊ ಈ ಥರ ಹಾಕಿದ ಮೇಲೆ ಇಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಹಾಕಿದ್ದೀನಿ, ನೇಮ್ ಹಾಕಿದ್ದೀನಿ. ಸೊ ನಿಮ್ಮ ಚಾನಲ್ ಏನಿದೆ ನೋಡು ಇನ್ಸ್ಟಾಗ್ರಾಮ್ ನೇಮ್ ಅದನ್ನ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಇಲ್ಲಿ ಮೇಲೆ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಲಿ ಸಿಗೋಲ್ಲ. ಬಾಯ್.